ಶ್ರೀ ಗುರುಚರಿತ್ರೆ 20ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋನ್ನಮಃ. ನಾಮಧಾರಕ ಗುರುಗಳು ಗಾಣಗಾಪುರಕ್ಕೆ ಹೊರಟು ಹೋದರೂ ನರಸೋಬಾವಾಡಿಯಲ್ಲಿ ಅವರ ವಾಸ್ತವ್ಯ ಸ್ಥಿರವಾಗಿತ್ತು ಎಂಬ ಬಗ್ಗೆ ನಿನಗೆ ಇನ್ನೊಂದು ಉದಾಹರಣೆಯನ್ನು ಹೇಳುತ್ತೇನೆ ಕೇಳು. ಶಿರೋಳ ಗ್ರಾಮದಲ್ಲಿ ಇಬ್ಬರು ಬ್ರಾಹ್ಮಣ ದಂಪತಿಗಳಿದ್ದರು. ಅವರಿಗೆ 5 ಮಕ್ಕಳು ಹುಟ್ಟಿದರೂ ಶೈಶವಾವಸ್ಥೆಯಲ್ಲಿಯೇ ಮರಣ ಹೊಂದಿದವು. ಜ್ಯೋತಿಷಿಗಳಲ್ಲಿ ಇದಕ್ಕೆ ಕಾರಣವೇನೆಂದು ಕೇಳಿದಾಗ ಅವರು, ಅಮ್ಮ, ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಲ್ಲಿ 100 ವರಹ ಸಾಲ ಪಡೆದು ತಿರುಗಿ ಕೊಡಲಿಲ್ಲ. ಆತನು ಅದೇ ಚಿಂತೆಯಲ್ಲಿ ಸತ್ತು ಪಿಶಾಚಿಯಾಗಿದ್ದಾನೆ. ಆತನೇ ನಿನ್ನ ಮಕ್ಕಳ ಮೃತ್ಯುವಿಗೆ ಕಾರಣನಾಗಿದ್ದಾನೆ. ಈ ದೋಷ ಪರಿಹಾರವಾಗಬೇಕಾದರೆ ನೀನು ಆ ಬ್ರಾಹ್ಮಣನ ಹೆಸರಿನಲ್ಲಿ ನೀನು 100 ವರಹಗಳನ್ನು ದಾನ ಮಾಡಬೇಕು. ಹಾಗೂ ನರಸೋಬಾವಾಡಿಯಲ್ಲಿರುವ ಗುರುಪಾದುಕೆಗಳನ್ನು 1 ತಿಂಗಳ ಕಾಲ ಉಪವಾಸ ವ್ರತದೊಂದಿಗೆ ನಿತ್ಯ ಪೂಜೆ ಮಾಡಬೇಕು. ಅಂದರೆ ಆ ದ್ರೋಹ ಪರಿಹಾರವಾಗಿ ನಿಮಗೆ ಶತಾಯುಷುಗಳಾದ ಮಕ್ಕಳು ಹುಟ್ಟುತ್ತಾರೆ ಎಂದು ಭವಿಷ್ಯ ನುಡಿದರು. ಅದಕ್ಕೆ ಬ್ರಾಹ್ಮಣ ಪತ್ನಿಯು, ಸ್ವಾಮಿ, ನಾವು ಬಡ ಬ್ರಾಹ್ಮಣರು, 100 ವರಹಗಳು ನಮ್ಮ ಬಳಿಯಲ್ಲಿಲ್ಲ. ಹೀಗೆ ಹೇಗೆ ಮಾಡೋಣ ಎಂದು ಕೇಳಿದಳು. ಜ್ಯೋತಿಷಿಗಳು ಸ್ವಲ್ಪ ಯೋಚಿಸಿ, ನೀವು ಗುರುಸೇವೆಯನ್ನಂತೂ ಮನಮೆಚ್ಚುವಂತೆ ಮಾಡಿರಿ. ಆ ಗುರುನಾಥನೇ ನಿಮ್ಮ ಪಾಪಕ್ಷಾಳನ ಮಾಡುತ್ತಾನೆ. ನಿಮ್ಮ ಶಕ್ತ್ಯಾನುಸಾರ ದಾನ ಮಾಡಿರಿ ಎಂದು ಹೇಳಿ ಕಳಿಸಿದರು. ಬ್ರಾಹ್ಮಣ ಪತ್ನಿಯು ನರಸೋಬಾವಾಡಿಗೆ ಬಂದಳು. ನದಿಯಲ್ಲಿ ಸ್ನಾನ ಮಾಡಿ ಗುರುಪಾದುಕೆಗಳಿಗೆ ಪಂಚ ಪ್ರದಕ್ಷಿಣೆ ಹಾಕಿ ಗುರುನಾಮಸ್ಮರಣೆ ಮಾಡುತ್ತಾ ಔದುಂಬರ ವೃಕ್ಷದಡಿಯಲ್ಲಿ ನಿರಶನವ್ರಸ್ತಳಾಗಿ 3 ದಿನ ಕುಳಿತಳು. ಒಂದು ರಾತ್ರಿ ಅವಳಿಗೆ ಸ್ವಪ್ನದಲ್ಲಿ ಒಬ್ಬ ಕರಾಳ ರೂಪದ ಬ್ರಾಹ್ಮಣನು ಕಾಣಿಸಿಕೊಂಡು, ನನ್ನ 100 ವರಹಗಳನ್ನು ಕೊಡದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎನ್ನುತ್ತಾ ಹೊಡೆಯ ಬಂದನು. ಬ್ರಾಹ್ಮಣ ಪತ್ನಿಯು, ಗುರುವೇ ರಕ್ಷಿಸು ಎಂದು ಕೂಗಿಕೊಂಡಳು. ಗುರುಗಳು ತಕ್ಷಣ ಧಾವಿಸಿ ಬಂದು, ಎಲ್ಲೋ ಅವಳನ್ನೇಕೆ ದಂಡಿಸುವಿ ಎಂದು ಗರ್ಜಿಸಿದರು. ಆ ಪಿಶಾಚಿ ರೂಪದ ಬ್ರಾಹ್ಮಣನು ಗುರುಗಳಿಗೆ ಕೈ ಮುಗಿದು, ಸ್ವಾಮಿ, ಈ ದುಷ್ಟೆಯು ನನ್ನ 100 ವರಹಗಳನ್ನು ಮುಳುಗಿಸಿದ್ದಾಳೆ. ಅದೇ ಕಾರಣದಿಂದಲೇ ನಾನು ಅಪಮೃತ್ಯು ಹೊಂದಿ ಪಿಶಾಚಿಯಾಗಿರುವೆ. ನನಗಾದ ಅನ್ಯಾಯದ ಸೇಡು ತೀರಿಸಿಕೊಂಡರೆ ತಪ್ಪೇನು ಎಂದು ಪ್ರಶ್ನೆ ಮಾಡಿತು. ಗುರುಗಳು ಆ ಪಿಶಾಚಿಗೆ, ಎಲ್ಲವೋ, ಮೊದಲು ನೀನು ಈ ಪಿಶಾಚಿ ಜನ್ಮದಿಂದ ಪಾರಾಗುವ ಯತ್ನ ಮಾಡು. ಬರೀ ಸೇಡು ತೀರಿಸಿಕೊಂಡು ಮಾತ್ರಕ್ಕೆ ನಿನ್ನ ಉದ್ಧಾರವಾದಂತಾಯಿತೇ? ನನ್ನ ಮಾತು ಕೇಳು. ಈ ಬ್ರಾಹ್ಮಣ ಪತ್ನಿಯು ತನ್ನಲ್ಲಿದ್ದಷ್ಟು ದ್ರವ್ಯಗಳನ್ನು ಖರ್ಚು ಮಾಡಿ ನಿನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸುತ್ತಾಳೆ. ಅದರಿಂದ ನಿನಗೆ ಸದ್ಗತಿ ಉಂಟಾಗುವುದು ಎಂದು ಹಿತೋಪದೇಶ ಮಾಡಲು ಪಿಶಾಚಿಯು ಅದಕ್ಕೆ ಒಪ್ಪಿ, ಗುರುವೇ, ನಿನ್ನಿಚ್ಛೆಗೆ ತಿಳಿದಂತೆ ಮಾಡು. ಒಟ್ಟಾರೆ ನನ್ನ ಉದ್ಧಾರವಾದರೆ ಸಾಕು ಎಂದು ನುಡಿದು ಕಣ್ಮರೆಯಾಯಿತು. ಗುರುಗಳು ಆ ಬ್ರಾಹ್ಮಣಳಿಗೆ, ಅಮ್ಮ, ನೀನು ಆ ಬ್ರಾಹ್ಮಣನ ಹೆಸರಿನಲ್ಲಿ ಸಂಕಲ್ಪ ಮಾಡಿ 10 ದಿವಸ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡು. ಆತನ ಹೆಸರಿನಲ್ಲಿಯೇ ನಿತ್ಯವೂ ಔದುಂಬರ ಅಭಿಷೇಕ ಮಾಡಿಸು. ಅಂದರೆ ಈ ಪಿಶಾಚಿಗೆ ಜೀವನ್ಮುಕ್ತಿ ದೊರೆಯುವುದು. ನಿನ್ನಗುಂಟಾಗುವ ಬ್ರಹ್ಮಹತ್ಯಾ ದೋಷ ದೂರಾಗಿ ನಿನಗೆ ಶತಾಯುಷಿಗಳಾದ 2 ಮಕ್ಕಳು ಹುಟ್ಟುವರು ಎಂದು ಆಶೀರ್ವದಿಸಿ 2 ಹಣ್ಣುಗಳನ್ನು ಕೊಟ್ಟರು. ಬ್ರಾಹ್ಮಣ ಪತ್ನಿಗೆ ತಟ್ಟನೆ ಎಚ್ಚರವಾಯಿತು. ಗುರುಗಳು ಸ್ವಪ್ನದಲ್ಲಿ ಕೊಟ್ಟ ಫಲಗಳು ಅವರ ಸೆರಗಿನಲ್ಲಿ ಕಟ್ಟಲ್ಪಟ್ಟಿದ್ದವು. ಆ ದೃಷ್ಟಾಂತದಿಂದ ಬ್ರಾಹ್ಮಣಿಯು ಬಹಳ ಸಂತುಷ್ಟಳಾದಳು. ಗುರುಗಳು ಸೂಚಿಸಿದಂತೆ ಆ ಬ್ರಾಹ್ಮಣನ ಹೆಸರಿನಿಂದ ಔದುಂಬರಾಭಿಷೇಕವನ್ನು ಪತಿಯೊಂದಿಗೆ ಕೂಡಿಕೊಂಡು ಸಂಭ್ರಮದಿಂದ ಮಾಡಿದಳು. ತನ್ನ ಯೋಗ್ಯತೆಗೆ ತಕ್ಕಂತೆ ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಧನ್ಯಳಾದಳು. ಗುರುವಾಣಿಯಂತೆ ಮುಂದೆ ಅವಳಿಗೆ 2 ಗಂಡು ಮಕ್ಕಳು ಜನಿಸಿದರು. ಹಿರಿಯ ಮಗನ ಮುಂಜಿವೆ ಹಾಗೂ ಚಿಕ್ಕ ಮಗನ ಚೌಲಕರ್ಮಕ್ಕೆ ಎಲ್ಲವನ್ನೂ ಸಿದ್ಧತೆ ಮಾಡಿಕೊಂಡರು. ಆದರೆ ಆ ದಿನ ರಾತ್ರಿಯ ವೇಳೆಯಲ್ಲಿ ಚಿಕ್ಕ ಹುಡುಗನು ಧನುರ್ವಾಯು ಬೇನೆಗೆ ತುತ್ತಾಗಿ ಸತ್ತು ಹೋದನು. ಅದರಿಂದಾಗಿ ಬ್ರಾಹ್ಮಣ ಪತ್ನಿಯು ಶೋಕ ಸಾಗರದಲ್ಲಿ ಮುಳುಗಿದಳು. ಅಯ್ಯೋ ಕಂದ, ನೀನು ಗುರುಪ್ರಸಾದದಿಂದ ಹುಟ್ಟಿದವನು. ನಿನಗೆ 100 ವರ್ಷಗಳ ಆಯುಷ್ಯವೆಂದು ಗುರುಗಳು ನನಗೆ ಭಾಷೆ ಕೊಟ್ಟಿದ್ದರು. ಹೀಗಿದ್ದು ನೀನೇಕೆ ನಮ್ಮನ್ನಗಲಿ ಹೊರಟಿಯೋ ಮಗನೇ ಎಂದು ಹಾಡಿಕೊಂಡು ಹಳತೊಡಗಿದಳು. ತನ್ನ ಮಗನೊಂದಿಗೆ ತಾನೂ ಪ್ರಾಣಾರ್ಪಣ ಮಾಡುವುದಾಗಿ ರಂಪಾಟ ಮಾಡಿ ಅಳತೊಡಗಿದಳು. ಬೆಳಗಾಯಿತು. ಕೂಡಿದ ಜನರು ಅಂತ್ಯಕ್ರಿಯೆಗಾಗಿ ಮಗುವಿನ ಶವ ಕೇಳಿದರು. ಅದನ್ನು ಕೊಡಲಾರದಾದಳು. ಅನೇಕ ರೀತಿಯಿಂದ ತಿಳಿಸಿ ಹೇಳಿದರು. ಮರಣವು ಯಾರಿಗೂ ಬಿಟ್ಟಿದ್ದಲ್ಲವೆಂದು ವೇದಾಂತ ಹೇಳಿದರು. ಆದರೆ ಬ್ರಾಹ್ಮಣ ಪತ್ನಿ ಶವವನ್ನು ಕೊಡಲೊಪ್ಪಲಿಲ್ಲ.
ಅವಳು ಆ ಜನರಿಗೆ, ನೀವು ಒಯ್ಯುವುದಾದರೆ ನನ್ನ ಮಗನೊಂದಿಗೆ ನನ್ನನ್ನು ಎಳೆದೊಯ್ದು ಸುಟ್ಟು ಬಿಡಿರಿ, ಮಗನನ್ನು ಬಿಟ್ಟು ನಾನು ಬದುಕಲಾರೆ ಎಂದು ಕರುಳು ಬಿರಿಯುವಂತೆ ಅಳತೊಡಗಿದಳು. ಆಗ ಒಬ್ಬ ಬ್ರಹ್ಮಚಾರಿಯು ಅಲ್ಲಿಗೆ ಬಂದನು. ಆತನು ಆ ಬ್ರಾಹ್ಮಣ ಪತ್ನಿಯನ್ನು ಕುರಿತು, ಅಮ್ಮ, ಯಾರ ಆಯುಷ್ಯ ಎಷ್ಟು ದಿನವೆಂದು ಬರೆದಿರುತ್ತದೆಯೋ ಅಷ್ಟು ಕಾಲ ಮಾತ್ರ ಮನುಷ್ಯ ಭೂಮಿಯ ಮೇಲೆ ಬಾಳಲು ಸಾಧ್ಯ. ಅಲ್ಪಾಯುಷ್ಯದ ಮಗನನ್ನು ಹೆತ್ತು ಈತ ದೀರ್ಘಾಯುಷಿಯಾಗಿ ಬಾಳಲಿ ಎಂದು ಬಯಸಿದರೆ ಅದು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಆ ಬ್ರಾಹ್ಮಣಿಯು ಅಳುತ್ತಾ, ಇಲ್ಲಪ್ಪ, ನನ್ನ ಮಗ ಶತಾಯುಷಿ ಎಂದು ಗುರುಗಳು ನನಗೆ ಮೊದಲೇ ತಿಳಿಸಿದ್ದಾರೆ. ನಾನಿವನನ್ನು ನಿಮ್ಮ ವಶಕ್ಕೆ ಕೊಡಲಾರೆ ಎಂದು ಮೊಂಡುತನದಿಂದ ಹೇಳಿದಳು. ಅದಕ್ಕೆ ಆ ಬ್ರಹ್ಮಚಾರಿಯು, ಸರಿ, ಹಾಗಿದ್ದರೆ ನಿನ್ನ ಗುರುಗಳ ಮಾತಿನಲ್ಲಿ ನಿನಗಿಷ್ಟು ವಿಶ್ವಾಸವಿದ್ದರೆ ಮಗುವಿನ ಶವವನ್ನು ಗುರುಗಳ ಬಳಿಗೆ ಹೊತ್ತುಕೊಂಡು ಹೋಗು. ಈತ ಯಾಕೆ ಸತ್ತನೆಂದು ನಿನ್ನ ಗುರುಗಳಿಗೆ ಪ್ರಶ್ನೆ ಮಾಡಿ ಪರಿಹಾರ ಹುಡುಕಿಕೋ ಎಂದು ನುಡಿದು ಹೊರಟು ಹೋದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 20ನೇ ಅಧ್ಯಾಯವು ಮುಕ್ತಾಯವಾಯಿತು.